ದೇಶಕ್ಕೆ ಅಪಮಾನ ಮಾಡಿದ ಅಮಿತ್ ಶಾಗೆ ಹೇಳಿದಿಕ್ಕಾರ. ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ ಅಮಿತ್ ಶಾಗೆ ಹೇಳಿದಿಕ್ಕಾರ. ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ ಅಮಿತ್ ಶಾಗೆ ಹೇಳಿದಿಕ್ಕಾರ. ಜೈ ಭೀಮ್, ಜೈ ಭೀಮ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜೈ ಭೀಮ್. ಕೂಡಲೇ ರಾಜೀನಾಮೆ ನೀಡಲೇಬೇಕು, ನೀಡಲೇಬೇಕು. ಜಾತಿವಾದಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅವರು ಯಾವುದೋ ಕುಡಿದು ಮತ್ತಲ್ಲಿ ರಾತ್ರಿ ಕುಡಿದು ಮತ್ತಲ್ಲಿ ಬಂದು ಮಾತಾಡೋಂಥ ಒಂದು ಮಾತುಗಳನ್ನು ಸದನದಲ್ಲಿ ಬಂದು ಮಾತಾಡ್ತಾರೆ. ಈಗಾಗಲೇ ಅವರನ್ನು ಒಂದ್ಸತಿ ಗಡಿಪಾರು ಮಾಡಿದ್ರು, ಈಗಲೂ ಮತ್ತೊಮ್ಮೆ ಒಂದ್ಸತಿ ಗಡಿಪಾರು ಮಾಡಬೇಕಾಗಿದೆ ಅಂತ ಮೋದಿ ಅವ್ರು ಕೇಳ್ಕೊತೀನಿ. ಮೋದಿ ಮಾಡಿಲ್ಲ ಅಂದರೆ ಮೋದಿನೂ ರಾಜೀನಾಮೆ ಕೊಡಬೇಕು. ಯಾಕಂದರೆ ಬಾಬಾ ಸಾಹೇಬರು ಈ ಪ್ರಪಂಚದ ಬೆಳಕು, ಆ ಪ್ರಪಂಚದ ಬೆಳಕನ್ನು ದಿನ ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ, ಪ್ರಪಂಚದ ಕರ್ತವ್ಯ. ಹಾಗಾಗಿ ದಿನಾನು ಬಾಬಾ ಸಾಹೇಬರನ್ನ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಿನಾನು ಜಪಿಸ್ತೀವಿ. ಅಂಬೇಡ್ಕರ್ ಅಂತಲೇ ಜಪಿಸ್ಬೇಕು. ಇನ್ನೇನು ಇವ್ರನ್ನ ಮೋದಿ ಅಂತ ಜಪಿಸ್ಬೇಕಾ, ಇಲ್ಲ ಅಮಿತ್ ಶಾ ಅಂತ ಜಪಿಸ್ಬೇಕಾ? ಅವರನ್ನು ಜಪಿಸಿದ್ರೆ ನನ್ನ ದೇಶ ಹಾಳಾಗೋದೇ ಹೊರತು ದೇಶ ಉಳಿಯಲ್ಲ. ಹಾಗಾಗಿ ಬಾಬಾ ಸಾಹೇಬರನ್ನು ಜಪಿಸಿದ್ರೆ ದೇಶ ಉಳಿಯುವಂಥ ನಿಟ್ಟಿನಲ್ಲಿದೆ. ಹಾಗಾಗಿ ಬಾಬಾ ಸಾಹೇಬರು ನಡೆಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಈ ಕೂಡಲೇ ಅಮಿತ್ ಶಾ ಅವ್ರನ್ನ ಆ್ಯಕ್ಚುಲಿ ಏನು ವಜಾ ಮಾಡಬೇಕು, ಅವರ ಸ್ಥಾನದಿಂದ ವಜಾ ಮಾಡಬೇಕಂತ ಗಡಿಪಾರ ಆಗಿದ್ದ ರೌಡಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಗಡಿಪಾರ ಆಗಿದ್ದ ರೌಡಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಸಂಸತ್ಗೆ ಲಾಯಕ್ಕಿಲ್ಲದ ಅಮಿತ್ ಶಾಗೆ ಹೇಳಿದಿಕ್ಕಾರ. ಸಂಸತ್ನಲ್ಲಿ ಇರುವ ನಾಲಾಯಕ್ಕೆ ಅಮಿತ್ ಶಾಗೆ ಏನು ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆದಂಥ ಈ ಅಮಿತ್ ಶಾ ಏನು ಅವಹೇಳನಕಾರಿ ಏನು ನೀಡಿದ್ದಾನೆ, ಸದನದಲ್ಲಿ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅದನ್ನೇ ದೇವರು ಒಂದಿದೆ ಇಷ್ಟೊತ್ತು ಸ್ವರ್ಗದ ಬಾಗಿಲದ ತೆಗೆಯೋದು ಅಂತ ಏನು ಅವಹೇಳನಕಾರಿ ಮಾತಾಡಿದ್ದಾರೆ. ಅಂಬೇಡ್ಕರ್ ಅನ್ನೋದು ಬೆಳಕು, ನಮ್ಮ ದೇಶವನ್ನು ನಡೆಸೋದಕ್ಕೆ ಹಾಗೂ ನಮ್ಮನ್ನು ನಾವು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿದ್ದ ದೇಶಕ್ಕೆ ನಮ್ಮನ್ನೇ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಧರ್ಮಗ್ರಂಥವನ್ನು ಬರೆದುಕೊಟ್ಟ ಅಂಬೇಡ್ಕರ್ ಅವ್ರನ್ನ ಅವಹೇಳನಕಾರಿ ಮಾತಾಡ್ತಾನೆ. ಅವನೇನೋ ರಾತ್ರಿ ಕುಡ್ಬಿಟ್ಟು ಬಂದು ನಶೆಯಲ್ಲಿ ಮಾತಾಡ್ತಾ ಇದ್ದಾನೆ. ಅವನಿಗೆ ಪ್ರಜ್ಞೆ ಇಲ್ಲದಂಗಿಲ್ಲ. ಏನೋ ನಮ್ಮ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿದ್ದಕ್ಕೆ ಅವರು ಸದನಕ್ಕೆ ಬಂದು ಕೂತ್ಕೊಂಡಿರೋದು. ದೇವರೇ ಅಂದಿದ್ರೆ ಬೇರೆ ಜಾಗದಲ್ಲಿ ಆ್ಯಕ್ಚುಲಿ ಅದೇ ಗಡಿಪಾರ ಆಗಿದ್ದಲ್ಲ, ಆ ಟೈಮಲ್ಲಿ ದೇವರೇ ಅಂದಿದ್ದ. ಈಗ ಅಂಬೇಡ್ಕರ್ ಅದಕ್ಕೆ ಲಾಸ್ಟ್ ಟೈಮ್ ಇವ್ರನ್ನ ಬಂದು ಸದನದಲ್ಲಿ ಕೂತ್ಕೊಂಡಂಗಾಯಿತು. ಅಂಬೇಡ್ಕರ್ ಕಾನೂನಿಂದಲೇ ಆ್ಯಕ್ಚುಲಿ ಅವ್ರು ಬಂದು ಸದನದಲ್ಲಿ ಕೂತ್ಕೊಂಡಂಗಾಗಿದೆ. ಏನು ಈ ಅವಹೇಳನಕಾರಿ ಮಾತಾಡಿದ ಈ ಅಮಿತ್ ಶಾನ ಈ ಕೂಡಲೇ ಮೋದಿ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಅವ್ರನ್ನ ಮುಂದೆ ಯಾವುದೇ ಕಾರಣಕ್ಕೂ ಕಾನೂನು ಅಡಿಯಲ್ಲಿ, ಅಂದರೆ ಸಂವಿಧಾನದ ಅಡಿಯಲ್ಲಿ ಚುನಾವಣೆ ಮಾಡೋದಕ್ಕಾಗಲಿ, ಅವ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕಾಗಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಬಾಬಾ ಸಾಹೇಬ್ರು ಅನ್ನೋದು ದೊಡ್ಡ ಬೆಳಕು, ಪ್ರಪಂಚ ಕಂಡಂಥ ಬೆಳಕು. ಅವ್ರನ್ನ ಜಪಿಸಿದ್ರೆ ಎಲ್ಲರಿಗೂ ಒಳ್ಳೆ ಮಾರ್ಗ ಸಿಗುತ್ತೆ, ಒಳ್ಳೆ ವಿದ್ಯೆ ಸಿಗುತ್ತೆ, ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳ್ತಾ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನ ಮಾಡೋ ಥರ ಸಂಸತ್ನಲ್ಲಿ ಮಾತನಾಡಿರುವಂಥ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಇಲ್ಲಿ ಒಂದು ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ದೀವಿ. ಹಿಂದಿನ ಕಾಲದಲ್ಲೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. SC STಗಳಾಗಿರ್ಬೋದು, OBCಗಳಾಗಿರ್ಬೋದು, ಒಂದು ನಲ್ಲಿ ಹತ್ರ ಹೋದಾಗಲಿ, ಇಲ್ಲ ಅವ್ರ ಮನೆಗಳ ಬಳಿ ಹೋದಾಗಲಿ, ಇಲ್ಲ ದೇವಸ್ಥಾನದ ಹತ್ರ ಹೋದಾಗಲಿ, ಈಗ ಏನು ದೇವ್ರನ್ನ ಜಪ ಮಾಡಿ ಅಂತ ಹೇಳ್ತಾರಲ್ಲ, ಈ ದೇವ್ರು ಬಂದು ಗೆ ನ್ಯಾಯ ದೊರಕಿಸ್ಕೊಟ್ಟಿದೆಯಾ? ಎಲ್ಲ ಹೆಣ್ಮಕ್ಳು ಇದನ್ನು ಅರ್ಥಕೋಬೇಕು. ಅವರು ನಮಗೆ ಮಂಕುಬೂದಿ ಎರಚೋ ಥರ ಎಲ್ಲ ಸಂದೇಶನ ಕೊಡ್ತಿದ್ದಾರೆ. ನಮಗೆ ನಮ್ಮ ದೇಶದಲ್ಲಿ ನಡೆದಾಡಿರೋ ಅಂಥ ದೇವರು ಅಂದರೆ ಅಂಬೇಡ್ಕರ್, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ಅವರ ಸ್ಮರಣೆ ಮಾಡಬೇಕು. ಒಂದು ಸತಿ ಅಲ್ಲ, 1000 ಸತಿ ಅಲ್ಲ, ನಾವು ಬದುಕಿರೋವರೆಗೂ ನಮ್ಮ ಜೀವನನ ಅವ್ರಿಗೆ ಅರ್ಪಿಸ್ತೀವಿ. ಇವಾಗ ಅವಮಾನ ಮಾಡೋ ಥರ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇವಾಗ ಎಲ್ಲ ಹೆಣ್ಮಕ್ಳಾಗಲಿ ಎಲ್ಲರೂ ಅರ್ಥಕೋಬೇಕು. ಹಿಂದೆ ನಮ್ಮನ್ನು ಇವರೇ ಯಾವ ರೀತಿ ನಡೆಸ್ಕೊತಾ ಇದ್ದರು. ನಮ್ಮ SC STಗಳನ್ನ ಒಂದು ರೋಡಲ್ಲಿ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಅದೆಲ್ಲ ನಾವು ನೋಡಿದ್ದೀವಿ. ಇವರು ದೇವ್ರು ಜಪ ಮಾಡಿ ಅಂತಂದಾಗ ನಮ್ಮ ಕಷ್ಟಗಳಿಗೋಸ್ಕರ ದೇವ್ರು ಬಂದಿರೋದು ಯಾರಾದರೂ ನೋಡಿದ್ದೀರಾ? ಇಲ್ಲ ನರಕ ಆಗಲಿ, ಇಲ್ಲ ಸ್ವರ್ಗ ಆಗಲಿ ಅಂತ ಹೇಳ್ತಾರಲ್ಲ, ಸ್ವರ್ಗದಿಂದ ಬಂದು ಯಾರಾದರೂ ನಿಮಗೆ ಸ್ವರ್ಗ ಈ ಥರ ಇದೆ ಅಂತ ಯಾರಾದರೂ ಹೇಳಿದಾರಾ? ದೇವರು ಅಂತ ಜಪ ಮಾಡಿದ್ರೆ ನಮ್ಮ
ಕಷ್ಟಗಳು ಹೋಗಲ್ಲ. ನಮ್ಮ ಕಷ್ಟಗಳಿಗೆ ಸ್ಪಂದಿಸಿರೋದು ಡಾಕ್ಟರ್ BR ಅಂಬೇಡ್ಕರ್. ಅವರ ಹೆಸರನ್ನ ನಾವು 1000 ಅಲ್ಲ ಕೋಟಿ ಸತಿ ಹೇಳಿದ್ರು ನಮಗೆ ಬೇಜಾರು ಆಗಲ್ಲ, ಎಂಥದ್ದು ಆಗಲ್ಲ. ನಮ್ಮ ಜೀವನನ ಅವ್ರಿಗೋಸ್ಕರ ಮುಡಿಪಾಗಿ ಇಡ್ತೀವಿ. ಅವರೇ ನಮ್ಮ ದೇವರು. ನಾವು ಅವ್ರಿಗೋಸ್ಕರನೇ ನಮ್ಮ ಜೀವನನ ಅವ್ರಿಗೋಸ್ಕರ ಮುಡುಪಾಗಿಡ್ತೀವಿ. ಈ ಅಮಿತ್ ಶಾ ಅಂತ ಕಚಡ ನಾಯಿ, ನಾನು ಈ ಥರನೇ ಭಾಷೆ ಉಪಯೋಗಿಸ್ತೀವಿ. ಯಾಕಂದರೆ ಅಂಬೇಡ್ಕರ್ ಅವರು ನಮಗೋಸ್ಕರ ಅವ್ರ ಜೀವನನ ಮುಡಿಪಾಗಿಟ್ಟಿದ್ದಾರೆ. ಅಂಥವ್ರಿಗೋಸ್ಕರ ಈ ಅಮಿತ್ ಶಾ ಅವರನ್ನು ಅವರು ಬರೆದಿರೋವಂಥ ಸಂವಿಧಾನದಲ್ಲಿ ಅಧಿಕಾರವನ್ನು ಪಡೆದು ಅವ್ರಿಗೆ ಅವಮಾನ ಆಗೋವಂಥ ಹೇಳಿಕೆ ಕೊಟ್ಟಿರೋ ಅಂಥ ಈ ಅಮಿತ್ ಶಾ ಅವರನ್ನು ಈ ಮೋದಿ ಜಾಣ ಕುರುಡುತನ ತೋರಿಸ್ತಿದ್ದಾರಲ್ಲ, ಅವ್ರನ್ನ ಸರ್ಕಾರದಿಂದ ಕಿತ್ತು. ಇವತ್ತು ಆನೇಕಲ್ಲು ಪಟ್ಟಣದಲ್ಲಿ ಜೈ ಭೀಮ್ ಐಕ್ಯತಾ ವೇದಿಕೆ ವತಿಯಿಂದ ಏನು ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರು ಬಾಬಾ ಸಾಹೇಬರನ್ನು ಸಂಸತ್ನಲ್ಲಿ ಬಹಳ ತುಚ್ಛವಾಗಿ ಅಂಬೇಡ್ಕರ್ ಜಪ ಮಾಡೋದಕ್ಕಿಂತಲೂ ದೇವರ ಜಪ ಮಾಡಿದರೆ ಸ್ವರ್ಗಕ್ಕೆ ಪ್ರಾಪ್ತಿಯಾಗ್ತಾಯಿತ್ತು ಅಂತಕ್ಕಂಥ ಕೀಳು ಮಾತುಗಳನ್ನು ಮಾತಾಡಿ ಈ ದೇಶದ 128 ಕೋಟಿ ಜನರಿಗೆ ಅಪಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಅಂಬೇಡ್ಕರ್ ಅಂತಕ್ಕಂಥ ಅಂಬೇಡ್ಕರ್ ಅವರನ್ನು ಜಪ ಮಾಡಿದ್ದಕ್ಕಾಗಿ 128 ದೇಶಗಳು ಇವತ್ತು ಆ ದೇಶಗಳು ಮುನ್ನೆಲೆಗೆ ಬಂದಿದ್ದಾವೆ, ಆ ದೇಶಗಳು ಅಭಿವೃದ್ಧಿಯನ್ನು ಕಂಡಿದ್ದಾವೆ. ಆದರೆ ನಿನ್ನಂಥ ಅಯೋಗ್ಯನನ್ನು ಈ ದೇಶದ ಗೃಹ ಮಂತ್ರಿಯನ್ನಾಗಿ ಮಾಡಿದ್ದಕ್ಕಾಗಿ ಈ ದೇಶದ ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನೀನು ಯೋಚನೆಯನ್ನು ಮಾಡಬೇಕು. ನಿನಗೇನಾದರೂ ಅಂಬೇಡ್ಕರ್ ಜಪ ಮಾಡಿದ್ದಿದ್ರೆ ನೀನು ಇವತ್ತು ಅಂಬೇಡ್ಕರ್ ಜಪ ಮಾಡಿದ್ದಕ್ಕಾಗಿ ಈ ದೇಶದ ಗೃಹ ಮಂತ್ರಿ ಆದೆ. ಅದೇ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ, ಅವರ ಕಾನೂನಿನ ಅಡಿನಲ್ಲಿ ನೀನು ಈ ದೇಶದನ್ನು ಕೊಳ್ಳೆ ಹೊಡೆದಿದ್ದಕ್ಕಾಗಿ ನೀನು ಜೈಲಿಗೆ ಹೋಗ್ತಕ್ಕಂಥ ಜೈಲು ಖೈದಿ ಆಗಿರ್ತಕ್ಕಂಥದ್ದನ್ನು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಅನ್ನೋದನ್ನು ಮರೆಯಬಾರ್ದು. ನಿನಗೇನಾದರೂ ಇವತ್ತು ಹೇಳ್ತಾ ಇದೆಯಲ್ಲ ಅಂಬೇಡ್ಕರ್ ಅಂತ ಹೇಳ್ತಾ ಇದೆಯಲ್ಲ, ಆದರೆ ನಿನಗೇನಾದರೂ ಸ್ವರ್ಗದಿಂದ ನಿನ್ನ ಸಂಬಂಧಿಕರೇ ಏನಾದರೂ ಅಲ್ಲಿಂದ ನಿನಗೇನಾದರೂ ಟ್ರಂಕಲ್ ಮಾಡಿದ್ರಾ ಅಥವಾ ಟೆಲಿಗ್ರಾಮ್ ಮಾಡಿದ್ರಾ? ನಾವು ಸ್ವರ್ಗದಲ್ಲಿ ಭಾಳ ಸಂತೋಷವಾಗಿದ್ದೀವಿ, ಅಂಬೇಡ್ಕರ್ ಅವರ ಜಪವನ್ನು ಹೇಳಲಿಲ್ಲ ಅಂತ ದೇವರ ಜಪ ಮಾಡಿದ್ದಕ್ಕಾಗಿ ನಾವು ಸಂತೋಷವಾಗಿದ್ದೀವಿ ಅಂತ ಏನಾದರೂ ನಿನಗೆ ಟ್ರಂಕಲ್ ಮಾಡಿದಿರುವ? ಇಂಥ ಮೂರ್ಖರು ಈ ದೇಶವನ್ನು ಆಳೋದಕ್ಕೆ ಲಾಯಕ್ಕಿಲ್ಲ. ಈ ದೇಶದ ಪ್ರಧಾನಿ ಅಂಬೇಡ್ಕರ್ ಏನಾದರೂ ಈ ದೇಶಕ್ಕೆ ಸಂವಿಧಾನ ಬರೆದುಕೊಡಲಿಲ್ಲ ಅಂತಿದ್ದರೆ ಈ ದೇಶದ ಪ್ರಧಾನಿ ರೈಲ್ವೆ ಸ್ಟೇಷನ್ನಲ್ಲಿ ಟೀಯನ್ನು ಮಾರಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ನಿನ್ನ ಗುಲಾಮರಾಗಿ, ಈ ದೇಶದ RSSನ ಗುಲಾಮರಾಗಿ, ಅವರ ಕೈಗೊಂಬೆಗಳಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದೀರಾ. ಆದರೆ ನೀವು 10 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದೀರಾ. ಆದರೆ ಯಾವ ಅಭಿವೃದ್ಧಿಯನ್ನು ಕಂಡಿದೆ ಈ ದೇಶ? ಈ ದೇಶದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷಗಳು ನಡೀತಾ ಇದ್ದಾವೆ, ಧರ್ಮಗಳ ಮಧ್ಯೆ ಸಂಘರ್ಷವನ್ನು ನಡೀತಾ ಇದೆ, ಕೋಮು ಭಾವನೆಗಳು ದಳ್ಳೂರಿಯಾಗಿ ಉರಿತಾ ಇದ್ದಾವೆ. ದೇಶ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಅಯೋಗ್ಯ ಸರ್ಕಾರ ನಿನ್ನದು. ಈ ದೇಶಕ್ಕೆ ನಾಲಾಯಕ ಗೃಹ ಸಚಿವರು ಇವತ್ತು ಅಸ್ಸಾಮು, ಒರಿಸ್ಸಾ, ಉತ್ತರ ಭಾರತದಲ್ಲೇ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ, ದಲಿತರ ಮೇಲೆ ನಿರಂತರವಾಗಿ ಶೋಷಣೆಗಳಾಗ್ತಾ ಇದ್ದಾವೆ. ಆದರೆ ಅಧಿಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನಾಲಾಯಕ ಗೃಹ ಮಂತ್ರಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿ ಈ ದೇಶದ 128 ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಹಂಗಾಗಿ ಈ ಕೂಡಲೇ ಈ ದೇಶದ ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನು ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ನರೇಂದ್ರ ಮೋದಿ ಸರ್ಕಾರ ಈ ಕೂಡಲೇ ಅಮಿತ್ ಶಾ ಅವರಿಂದ ರಾಜೀನಾಮೆಯನ್ನು ಪಡೆದು ಆತನನ್ನು ಅಟ್ರಾಸಿಟಿ ಕಾಯ್ದೆಯಡಿ ಜೈಲಿಗಟ್ಟಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸರ್ಕಾರವನ್ನು ಒತ್ತಾಯಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.